ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಮೂವರ ಹೇಳಿಕೆಯನ್ನು ಕೂಡ ಖಾಕಿ ಟೀಮ್ ಈಗಾಗಲೇ ದಾಖಲಿಸಿಕೊಂಡಿದೆ. ಒಟ್ಟು 3 ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೃತ ಓಂ ಪ್ರಕಾಶ್ ಪತ್ನಿ ಪಲ್ಲವಿ, ಪುತ್ರಿ ಕೃತಿ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ. ಪುತ್ರ ಕಾರ್ತಿಕೇಶ್ ಮತ್ತು ಸಂಬಂಧಿಕರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆತ್ಮರಕ್ಷಣೆಗಾಗಿ ನಾನು ಕೊಲೆ ಮಾಡಿದೆ ಅಂತ ಪತ್ನಿ ತಮ್ಮ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅದನ್ನು ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವ್ರು ಹೇಳ್ತಾ ಇರೋದು ಆತ್ಮರಕ್ಷಣೆ ಅಂತ. ಸೊ ನಿಜವಾಗ್ಲೂ ಆ ಥರದ್ದೆಲ್ಲ ಆಗಿತ್ತಾ, ಕ್ರೈಮ್ ಸೀನ್ ಎಲ್ಲ ರಿಯಾಕ್ಟ್ ಮಾಡ್ತಾರೆ, ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಇವ್ರು ಹೇಳಿದ್ದು ಎಷ್ಟು ನಿಜ, ಏನು ಕತೆ ಅಂತ. ಮತ್ತು ಅದನ್ನು ಕ್ರಾಸ್ ವೆರಿಫೈ ಕೂಡ ಮಾಡ್ತಾರೆ. ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಹೇಳಿಕೆಗೂ ಮತ್ತು ಸಾಂದರ್ಭಿಕ ಸಾಕ್ಷಿಗೂ ತಾಳಿ ಆಗ್ತಿದೆಯಾ ಅನ್ನೋದೆಲ್ಲ ನೋಡ್ತಾರೆ. ಮುಂದುವರೆದು ಮನೆಯಲ್ಲಿ ಗನ್ ಹಿಡಿದು ಪತಿ ಓಡಾಡ್ತಾ ಇದ್ರು ಅನ್ನೋದು ಪತ್ನಿಯ ಆರೋಪ. ಸಣ್ಣ ಪುಟ್ಟ ಜಗಳ ಆದರೂ ಕೂಡ ನನಗೆ ಗನ್ ತೋರಿಸ್ತಾ ಇದ್ರು, ಕೊಲೆ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾ ಇದ್ರು ಅಂತೆಲ್ಲ ಅವ್ರದ್ದು ಆರೋಪ. ಭಾನುವಾರ ಮಧ್ಯಾಹ್ನ ಜಗಳ ಆದಾಗ ಕೂಡ ಅವರೇ ಹಲ್ಲೆಗೆ ಮುಂದಾದ್ರು, ಗನ್ ತೋರಿಸಿ ಶೂಟ್ ಮಾಡೋದಾಗಿ ಹೆದರಿಸಿದ್ರು ನನಗೆ ಅಂತ ಪತ್ನಿ ಹೇಳ್ತಾ ಇದ್ದಾರೆ. ನಂತರ ನಾನೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟೆ. ಮಡಿವಾಳದ ಎಸಿಪಿ ವಾಸುದೇವ್ ಮುಂದೆ ಪತ್ನಿ ಪಲ್ಲವಿ ಕೊಟ್ಟಿರುವಂತಹ ಹೇಳಿಕೆ. ಘಟನೆಗೂ ಮುಂಚೆ, ಕೊಲೆಗೂ ಮುಂಚೆ ಏನಾಯಿತು, ಜಗಳ ಯಾರು ತೆಗೆದ್ರು, ಹಲ್ಲೆಗೆ ಯಾರು ಮುಂದಾದ್ರು, ಅದನ್ನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಶ್, ಪ್ರಾಥಮಿಕ ತನಿಖೆಯಲ್ಲಿ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಏನೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ ಪತ್ನಿ, ಮತ್ತು ಪುತ್ರಿಯ ಪಾತ್ರ ಯಾವ ರೀತಿ ಇದೆ ಇದರಲ್ಲಿ? ಕೊಲೆಗೆ ಸಹಕಾರವನ್ನು ಕೊಟ್ಟಿದ್ದ ಅಥವಾ ಕೊಲೆಯಲ್ಲಿ ಭಾಗಿಯಾಗಿದ್ದ, ಏನೇನು ಮಾಹಿತಿ ಇದೆ ಅವ್ರ ಬಗ್ಗೆ, ಏನೇನು ಆರೋಪ ಮತ್ತು ಅನುಮಾನಗಳ ಪೊಲೀಸರಿಗಿದೆ ಅಂತ? ಮಮತಾ, ಮಾಜಿ IPS ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣದ ಆರೋಪಿಗಳಾದಂಥ ಪತ್ನಿ ಪಲ್ಲವಿ ಮತ್ತು ಅವರ ಮಗಳನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಮಡಿವಾಳ ACP ನೇತೃತ್ವದಲ್ಲಿ ಆರೋಪಿಗಳನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಹತ್ಯೆ ನಡೆದಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಭಾಳ ಪ್ರಮುಖವಾಗಿ A1 ಆರೋಪಿ ಆಗಿರುವಂಥ ಪಲ್ಲವಿ ಹೇಳೋ ಪ್ರಕಾರ ನಿನ್ನೆ, ಅಂದರೆ ಕಳೆದ 1 ವಾರಗಳಿಂದಲೂ ಕೂಡ ನಿರಂತರವಾಗಿ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ನಿನ್ನೆ ಕೂಡ ಅದೇ ವಿಚಾರವಾಗಿ ಜಗಳವಾಯಿತು. ಆದರೆ ನಿನ್ನೆ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರು ನಮಗೆ ಗನ್ ಪಾಯಿಂಟಲ್ಲಿ ಇಟ್ಟು ಬೆದರಿಕೆಯನ್ನು ಹಾಕಿದರು. ಹಾಗಾಗಿ ನಾವು ರಕ್ಷಣೆಗೋಸ್ಕರ ಈ ರೀತಿ ಮಾಡಬೇಕಾಗಿ ಬಂತು. ಆರಂಭದಲ್ಲಿ ಅವರ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ, ಅಲ್ಲಿದ್ದಂತಹ ಅಡುಗೆ ಎಣ್ಣೆ ಕೂಡ ಎರಚಿ, ನಂತರ ಅಡುಗೆ ಮನೆಯಲ್ಲಿದ್ದಂಥ ಚಾಕುಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆದರೆ ಯಾವ ಕಾರಣಕ್ಕಾಗಿ ಕಳೆದ 1 ವಾರದಿಂದ ಮನೆಯಲ್ಲಿ ಏನು ಗಲಾಟೆ ಆಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಆರೋಪಿಗಳು ಹೇಳಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ಇವತ್ತು ಕೂಡ ವಿಚಾರಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಕಾರ್ತಿಕೇಶ್, ಅಂದರೆ ಓಂ ಪ್ರಕಾಶ್ ಅವರ ಮಗ, ಈಗಾಗಲೇ ದೂರನ್ನು ಕೊಟ್ಟಿದ್ದು, ದೂರಿನ ಆಧಾರದ ಮೇಲೆ FIR ಅನ್ನು ಮಾಡಿಕೊಂಡಿರುವಂಥ ಪೊಲೀಸರು ಈಗ ಮತ್ತೆ ಹೆಚ್ಚಿನ ತನಿಖೆಗೆ ಒಳಪಡಿಸಲು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ. ರೈಟ್ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ.